ನಿನ್ನ 20 ವರ್ಷದ ಕನಸಿನ ಕಂಪ್ನಿನಲ್ಲಿ ಹಗಲಿಗನಸು ಕಾಣ್ತಾ ಇದೆಯಾ ಆರ್ಯ? ವರ್ಧನ್ ಗ್ರೂಪಲ್ಲಿ ಮೈಗಳರಿಗೆ ಕೆಲಸ ಇಲ್ಲ ಅಂತಾರೆ. ಆದ್ರೇನು ಮಾಡೋಣ, ನಮ್ಮ ಸಾಹೇಬ್ರೆ ಕೆಲಸ ಮಾಡದೆ ಕನಸು ಕಾಣ್ತಾ ಇದ್ದಾರೆ. ಮಯೂರ್ ಅಲ್ಲಿ ನೋಡು, 100% ಪಕ್ಕ ನೀಲ್ ಅನು ಜೊತೆ ಲವಲ್ಲಿದ್ದಾನೆ. ಅಷ್ಟು ಶೋರಾಗಿ ಹೇಗೆ ಹೇಳ್ತೀಯ? ಹುಡುಗರನ್ನ ನೋಡಿದ್ರೆ ಸಾಕು ಗೊತ್ತಾಗತ್ತೆ. ಹಲೋ, ಹಾಂ ಮ್ಯಾಮ್, ಈಗಲೇ ಬರ್ತೀನಿ. ಏನು ಸರ್ ಹಾಗೆ ನೋಡ್ತಾ ಇದ್ದೀರಾ? ಬೇರೆಯವ್ರಿಗೆಲ್ಲ ರೊಮ್ಯಾಂಟಿಕ್ ಲುಕ್ಕು, ನನಗೆ ಮಾತ್ರ ಗುರಾಯಿಸೋ ಲುಕ್ಕ. ಮನೇಲಿ ಮಲ್ಲಿಗೆ ಗಿಡ, ಆಫೀಸಲ್ಲಿ ಲವ್ ಸ್ಟೋರಿ. ಇಪ್ಪತ್ತು ವರ್ಷದ ಹಿಂದೆ ನೀನು ಹೀಗೆ ಕೂತಿದ್ದಿದ್ರೆ ಆರ್ಯವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸು ಇರ್ತಿರಲಿಲ್ಲ, ದಿ ಆರ್ಯವರ್ಧನೂ ಇರ್ತಿರಲಿಲ್ಲ. ಈ ನ್ಯೂಸೆನ್ಸ್ ಎಲ್ಲ ಬಿಟ್ಟು ಕೆಲಸದ ಕಡೆ ಗಮನ ಕೊಡು ಆರ್ಯ. ನನ್ನಿಂದ ಇಂತಿಂಥ ಕೆಲಸಗಳು ನಿಂತಿವೆ ಅಂತ ಒಂದು ಪಟ್ಟಿ ಮಾಡಿ ತೋರಿಸಿ ನೋಡೋಣ. ಯಾರೇ ಆರಾಮಾಗಿದ್ದರೂ ಕಾರ್ಯ ಮುಗಿಸಿರ್ತಾನೆ ಜೆಂಡೆ. ಆತಂಕ ಪಡಬೇಡ. ನೀನು ಅವಳಿಂದ ದೂರ ಆಗೋವರೆಗೂ ನನಗೆ ಈ ಟೆನ್ಷನ್ ಇದ್ದಿದೆ. ಒಂದು ಚಿಕ್ಕ ಹುಡುಗಿಯಿಂದ ಬಿದ್ದು ತನ್ನ ಸಾಮ್ರಾಜ್ಯ ಕಳ್ಕೊಂಡ ಅಂತ ಜನ ಮಾತಾಡೋಕೆ ಆಗಬಾರ್ದಲ್ವಾ? ಅದೇ ನನ್ನ ಟೆನ್ಷನ್. ಜನ ಮಾತಾಡ್ತಾರೋ ಇಲ್ವೋ, ಜೇಂಡೆ ಅಂತೂ ಮಾತಾಡ್ತಾನೆ. ನಾನು ಹಾಗೆ ಮಾತಾಡೋಕ್ಕೆ ನನಗೇನು ತಲೆ ಕೆಟ್ಟಿದೆಯೇನೋ, ಅಥವಾ ನನಗಿದ್ರಿಂದ ಏನು ಲಾಭ? ನೀನಿಷ್ಟು ದಿನ ಅನು ವಿಷಯದಲ್ಲಿ ಮಾತಾಡುವಾಗ ನನ್ನಲ್ಲೇ ಸಾಕಷ್ಟು ಪ್ರಶ್ನೆಗಳಿದ್ವು ಜೆಂಡೆ. ಆದರೆ ಈಗ ಐ ಆಮ್ ಆಬ್ಸಲ್ಯೂಟ್ಲಿ ಕ್ಲಿಯರ್. ನನ್ನಲ್ಲಿ ಯಾವ ಪ್ರಶ್ನೆಗಳು ಇಲ್ಲ, ಯಾವ ಸಂಶಯನೂ ಇಲ್ಲ. ನನ್ನ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಜೆಂಡೆ. ಇನ್ನೇನು ಬಾಯಿ ಬಿಟ್ಟು ಹೇಳೋದಷ್ಟೇ ಬಾಕಿ. ಬಿಲೀವ್ ಮೀ ಮ್ಯಾಮ್, ನನ್ನ ನಂಬಿ. ಸುಬ್ರಹ್ಮಣ್ಯ ಸಿರಿಮನೆ ಅವರು ಬಂದಿದ್ದು ನನ್ನ ಮತ್ತು ಅನು ಬಗ್ಗೆ ಮಾತಾಡೋದಕ್ಕೆ. ಐ ಆಮ್ ನಾಟ್ ಲೈಯಿಂಗ್. ವಾವ್, ದೆನ್ ದಟ್ಸ್ ಆಸಮ್. ಯು ನೋ ನೀಲ್, ನಾನು ಇದೆಲ್ಲ ಇಷ್ಟು ಬೇಗ ನಡೆಯುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸುಬ್ರಹ್ಮಣ್ಯ ಸಿರಿಮನೆಯವರೇ ಬಂದು ನಿನ್ನ ಹತ್ರ ಈ ಥರ ಎಲ್ಲ ಹೇಳಿದ್ದಾರೆ ಅಂತ ಅಂದರೆ, ಮೈ ಗಾಡ್, ಯು ಆರ್ ಸೂಪರ್ ಟ್ಯಾಲೆಂಟೆಡ್ ನೀಲ್. ಮೈ ಗಾಡ್, ಈಸ್ ಅನು ಇನ್ ಲವ್ ವಿತ್ ಯು? That's unbelievable. It's such a sweet surprise to me. ಆದರೂ ಮ್ಯಾಮ್, ಐ ಡೋಂಟ್ ಥಿಂಕ್ ಇಟ್ ಈಸ್ ರೈಟ್. Yeah. But then,
ದಿಸ್ ಇಸ್ ವಾಟ್ ವಿ ವಾಂಟೆಡ್, ರೈಟ್? ನೋಡು ನೀಲ್, ಮಿಸ್ಟರ್ ಸಿರಿಮನೆಯವರೇ ಬಂದು ನಿನ್ನ ಹತ್ರ ಈ ಥರ ಎಲ್ಲ ಹೇಳಿದ್ದಾರೆ ಅಂತ ಅಂದರೆ ಇದಕ್ಕೆ ಅನು ಕೂಡ ಕಾರಣ ಇರ್ಬೋದು. ಅವಳು ಅವ್ರ ತಂದೆ ಹತ್ರ ಇದನ್ನೆಲ್ಲ ಹೇಳ್ದೇನೆ ಅವ್ರು ನಿನ್ನ ಹತ್ರ ಬಂದು ಈ ಥರ ಡೈರೆಕ್ಟಾಗಿ ಮಾತಾಡೋದಕ್ಕೆ ಚಾನ್ಸೇ ಇಲ್ಲ. ಡೋಂಟ್ ಯು ಥಿಂಕ್ ಸೊ? ಅವಳು ನಿನ್ನನ್ನೇ ಚೂಸ್ ಮಾಡಿದಾಳೆ ಅನ್ಸುತ್ತೆ. ಶೀಸ್ ಇನ್ನೋಸೆಂಟ್ಲಿ ಸ್ಮಾರ್ಟ್. ಅವಳ ವಯಸ್ಸಿಗೆ ತಕ್ಕಂಥ ಒಳ್ಳೆ ಹುಡುಗನ್ನೇ ಚೂಸ್ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ರಿಮೆಂಬರ್ ನೀಲ್, ಆರ್ಯ ಸರ್ಗೆ ಅನು ಮೇಲಿರುವಂಥದ್ದು ಸಿಂಪತಿ. ಯಾಕೆ ಅಂತಂದರೆ ಅವಳು ಇಲ್ಲಿ ಎಲ್ಲರಿಗಿಂತ ಚಿಕ್ಕವಳು, ಅನುಭವ ಕಮ್ಮಿ ಅಂತ ಅಷ್ಟೆ. ಆಲ್ ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಆದರೂ ಈ ಸಂಭ್ರಮ ಯಾಕೆ? ವೈ ಆರ್ ಯು ಈವನ್ ಸೆಲೆಬ್ರೇಟಿಂಗ್ ದಿಸ್? ಇನ್ಫ್ಯಾಕ್ಟ್ ನಾನು ಅನು ಇದ್ರ ಬಗ್ಗೆ ಮಾತಾಡ್ಕೊಂಡಿಲ್ಲ. ನಾನು ಅವಳ ಹತ್ರ ಮಾತಾಡಬೇಕು, ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು. ಬಿಕಾಸ್ ಅವಳು ಯಾವತ್ತೂ ನನ್ನ ಹತ್ರ ಆ ಥರ ಬಿಹೇವ್ ಮಾಡಿಲ್ಲ. ಐ ಥಿಂಕ್ ಐ ಶುಡ್ ಮೀಟ್ ಹರ್ ಆ್ಯಂಡ್ ಟಾಕ್ ಟು ಹರ್. ಓಕೆ, ಸೊ ನೀವಿಬ್ಬರು ಇದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ಕೊಳ್ಳಿ. ಅಲ್ಲಿವರೆಗೂ ನಾನು ಇದನ್ನು ಯಾರ ಹತ್ರನೂ ಮೆನ್ಷನ್ ಮಾಡಲ್ಲ. ಯಾರ ಹತ್ರ ಅಂದರೆ ಯಾರ ಹತ್ರನೂ ಹೇಳಕ್ಕೆ ಹೋಗಲ್ಲ, ಇನ್ಕ್ಲೂಡಿಂಗ್ ನಮ್ಮ ಆರ್ಯ ಸರ್. ಸಾರಿ ಮ್ಯಾಮ್, ನಾನು ಈ ವಿಷಯನ ಆರ್ಯ ಸರ್ಗೆ ಹೇಳ್ತೀನಿ. ಇಲ್ಲಿ ನನ್ನ ಪರವಾಗಿ ಅಂತ ಇರೋದು ಅವರೊಬ್ಬರೇ. ನಾನು ಅವ್ರನ್ನ ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಗೌರವಿಸ್ತೀನಿ. ಆ್ಯಂಡ್ ಆರ್ಯ ಸರ್ಗೆ ಹೇಳಿದೆ ಈ ವಿಷಯನ ನಾನು ಮಾಡೋದಿಲ್ಲ. ಐ ಥಿಂಕ್ ಐ ಶುಡ್ ಟಾಕ್ ಟು ಹಿಮ್. ಸಿ ಯು. ಓಕೆ, ಬಿ ಕೇರ್ಫುಲ್. ಏನು ಹೇಳ್ತಿದ್ಯಾ? ನೋ ಕನ್ಫ್ಯೂಷನ್ಸ್ ಅಂತಿದ್ದೀನಿ. ಬರೀ ಪ್ರೀತಿ ಬಗ್ಗೆನಾ ಅಥವಾ ಜಲಂಧರ್ ವಿಷಯದಲ್ಲೂನಾ? ಜಲಂಧರ್ ಬಗ್ಗೆ ಯೋಚನೆ ಮಾಡೋಕ್ಕೆ ಇನ್ನಿದೆಯಲ್ಲ. ಜೇಂಡೆ, ಆ ಜಲಂಧರ್ ನಿನ್ನ ಪ್ರತಿಯೊಂದು ಹೆಜ್ಜೆನೂ ಗಮನಿಸ್ತಾ ಇದ್ದಾನೆ. ನಿನ್ನ ಹೆಜ್ಜೆ ಗುರುತಲ್ಲೇ ನಾನು ನಡೆದ್ರೆ ಅವನ ಬೇಟೆ ಸಲೀಸು. ಹಾಗಾಗಿ ಯಾರಿನ ದಾರಿನೇ ಬೇರೆ.